ಟೈಮಲ್ಲೇ ನಮಗೆ ಬೇಬಿಗೆ ನೋಸು ಮತ್ತು ಇಯರ್ಸು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಎಲ್ಲ ಡೀಟೇಲಾಗಿ ಚೆಕ್ ಮಾಡ್ತಾರೆ. ಕಾರಣಕ್ಕೂ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಬೋತ್ ಟುಗೆದರ್ ಯಾವತ್ತೂ ತಗೊಳ್ಳೋಕೆ ಹೋಗಬಾರ್ದು. ಬಿಕಾಸ್ ಇಬ್ಬರು ಸೊ ಯಾವಾಗೂ ಸ್ಕ್ಯಾನಿಂಗ್ ಮಾಡೋ ಡಾಕ್ಟರು ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್ ಆಗಿರಬೇಕು. ಆ ಥರದ ಹಾಸ್ಪಿಟಲ್ಸ್ ಇರೋ ಡಾಕ್ಟರ್ಸ್ನೇ ಚೂಸ್ ಮಾಡಿ. ನಾನು ಆಲ್ರೆಡಿ ತಿಳ್ಕೊಂಡಿದ್ದೆ ಮಾಡಲೇಬೇಕು ಈ ಟೆಸ್ಟ್ನ. ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತಾರೆ. ಏನಾದರೂ ಜೆನೆಟಿಕಲ್ ಇಶ್ಯೂ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಡಬಲ್ ಮಾರ್ಕರ್ ರಿಪೋರ್ಟ್ಸು ಮತ್ತು ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಕೆಲವೊಂದು ಟೆಸ್ಟ್ನ ಮಾಡ್ತಾರೆ. ಆ ಟೆಸ್ಟಲ್ಲಿ ಇಂಪಾರ್ಟೆಂಟ್ ಬಂದುಬಿಟ್ಟು GTT ಅಂದರೆ ಗ್ಲೂಕೋಸ್ ಎಷ್ಟಿದೆ ಬಾಡಿಯಲ್ಲಿ, ಶುಗರ್ ಲೆವೆಲ್ಸ್ ಹೆಂಗೆ. ಅಡ್ಮಿಟ್ ಆದಮೇಲೆ ಪೇನ್ಸ್ನ ಇಂಡ್ಯೂಸ್ ಮಾಡ್ತೀವಿ. ನಿನಗೆ ಪೇನ್ಸ್ ಇರೋದು ನ್ಯಾಚುರಲ್, ಅದು ಲೇಬರ್ ಪೇನ್ಸ್ ಅಲ್ಲ. ಸೊ ಇವಾಗ ಇಂಡ್ಯೂಸ್ ಮಾಡ್ತೀನಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀಲೇಖಾ ಜಯಶ್. ಸೊ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ ಏನು ಇವತ್ತಿನ ವಿಡಿಯೋ ಅಂತ ಹೇಳಿದರೆ, ನಾನು ಆಲ್ರೆಡಿ 1 to 3rd month ಎಕ್ಸ್ಪೀರಿಯನ್ಸ್ ಪ್ರೆಗ್ನೆನ್ಸಿ ಜರ್ನಿದು ಹೇಳಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ನಂದು 4th ಇಂದ 6th month ಆಮೇಲೆ 6 ಇಂದ 9 monthsದು ಫುಲ್ ಎರಡೂ ಇದೇ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಏನೇನು ಸ್ಕ್ಯಾನಿಂಗ್ ಮಾಡ್ತೀವಿ ಆ್ಯಂಡ್ ಏನೇನು ಟೆಸ್ಟ್ ಮಾಡ್ತಾರೆ ಆ್ಯಂಡ್ ಈ ಟೆಸ್ಟ್ ಎಲ್ಲ ಮಾಡಲೇಬೇಕಾಗತ್ತಾ, ಟೆಸ್ಟ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಆ್ಯಂಡ್ ಯಾವ್ಯಾವ ಟೆಸ್ಟ್ ಮಾಡ್ತಾರೆ ಆ್ಯಂಡ್ ಯಾಕೆ ಮಾಡ್ತಾರೆ ಅನ್ನೋದನ್ನೆಲ್ಲ ಫುಲ್ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಯಾವುದು ವಿಡಿಯೋನ ಮಿಸ್ ಮಾಡ್ತೀರಾ ಎಂಡ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ, ಸೊ ದಟ್ ನೀವು ಯಾವುದೇ ಇನ್ಫಾರ್ಮೇಷನ್ನ ಮಿಸ್ ಆಗೋದಿಲ್ಲ. ಅಂದರೆ ನಮಗೆ 5th monthಲ್ಲಿ ಮತ್ತು ಇನ್ನೊಂದು ಸ್ಕ್ಯಾನಿಂಗ್ನ ಬರೀತಾರೆ. ಆ ಸ್ಕ್ಯಾನಿಂಗ್ನ ಕೆಲವರು ಟಿಫಾ ಸ್ಕ್ಯಾನಿಂಗ್ ಅಂತ ಕರೀತಾರೆ, ಇನ್ನು ಕೆಲವೊಬ್ಬರು ಅದನ್ನು ಅನಾಮಲಿ ಸ್ಕ್ಯಾನಿಂಗ್ ಅಂತ ಕರೀತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಈ ಸ್ಕ್ಯಾನಿಂಗಲ್ಲಿ ನಮಗೆ ಬೇಬಿದು ಫೇಶಿಯಲ್ ಫೀಚರ್ಸ್ ಎಲ್ಲನೂ ಬಂದಿರುತ್ತೆ. ಸೊ ಈ ಟೈಮಲ್ಲೇ ನಮಗೆ ಬೇಬಿಗೆ ನೋಸು ಮತ್ತು ಇಯರ್ಸು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಎಲ್ಲ ಡೀಟೇಲಾಗಿ ಚೆಕ್ ಮಾಡ್ತಾರೆ. ಸೊ ಇದೇ ಟೈಮಲ್ಲಿ ನಮಗೆ ಬೇಬಿಗೆ ಏನಾದರೂ ಇಶ್ಯೂ ಇದೆ, ಏನಾದರೂ ಜೆನೆಟಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಈ ಸ್ಕ್ಯಾನಿಂಗಲ್ಲಿ ಖಂಡಿತ ಡಾಕ್ಟರ್ಸ್ಗೆ ಸ್ಕ್ಯಾನಿಂಗ್ ಟೈಮಲ್ಲಿ ತಿಳಿಯುತ್ತೆ. ಆ ಸ್ಕ್ಯಾನಿಂಗ್ ಜೊತೆಯಲ್ಲಿ ಇನ್ನು ಕೆಲವೊಂದು ಟೆಸ್ಟ್ನ ಜೋಡಿಸಿ ಮಾಡ್ತಾರೆ. ಸೊ ಆ ಟೆಸ್ಟ್ ಯಾವುದು ಅಂತ ಹೇಳಿ ಆಮೇಲೆ ಮುಂದೆ ಹೇಳ್ತೀನಿ. ಸೊ ಅದೆರಡು ಟೆಸ್ಟ್ನ ಕಂಪೇರ್ ಮಾಡ್ಕೊಂಡು ನೋಡಿ ದೆ ವಿಲ್ ಡಿಸೈಡ್ ಇಷ್ಟು ಇದಕ್ಕೆ ಫಾಲ್ ಆಗುತ್ತೆ. ಸೊ ಈ ಥರದ್ದು ಜೆನೆಟಿಕಲ್ ಇಶ್ಯೂ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಮಗೆ ಈ ಸ್ಕ್ಯಾನಿಂಗಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ನಮಗೆ ಅನಾಮಲಿ ಸ್ಕ್ಯಾನಿಂಗ್ ಅಂತ ಹೇಳ್ತಾರಲ್ಲ, ಸೊ ಅದು ಮಾಡಲಿಕ್ಕೆ ಅಂತ ಹೋದಾಗ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ತುಂಬಾ ಭಯ ಆಗ್ತಾಯಿತ್ತು. ಬಿಕಾಸ್ ಅವಾಗವರೆಗೂ ಎಲ್ಲ ಫೈನ್, ಎವ್ರಿಥಿಂಗ್ ವಾಸ್ ಫೈನ್. ನಾನು ಬರೀ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು 3rd month ಕಂಪ್ಲೀಟ್ ಆದಮೇಲೆ ನಮಗೆ ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಮಧ್ಯಾಹ್ನದೊತ್ತು ಕ್ಯಾಲ್ಸಿಯಂ ತೊಗೊಂಡ್ರೆ ನೈಟು ಐರನ್ ಟ್ಯಾಬ್ಲೆಟ್ಸ್ ತೊಗೊಬೇಕು. ಇಲ್ಲ ಐರನ್ ಮಧ್ಯಾಹ್ನ ತೊಗೊಂಡ್ವಿ ಅಂದರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟು ರಾತ್ರಿ ತೊಗೊಳ್ಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಬೋತ್ ಟುಗೆದರ್ ಯಾವತ್ತೂ ತೊಗೊಳ್ಳೋಕೆ ಹೋಗಬಾರ್ದು. ಬಿಕಾಸ್ ಇಟ್ ಈಸ್ ನಾಟ್ ಗುಡ್. ಡಾಕ್ಟರ್ ಹೇಳ್ತಾರೆ ಯಾವುದಾದ್ರೂ ಒಂದು ಚೂಸ್ ಮಾಡಿ ಕರೆಕ್ಟಾಗಿ ಹಾಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಸೊ ನಾನು 3rd month ಕಂಪ್ಲೀಟ್ ಆದಮೇಲಿಂದ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ನ ತೊಗೊಳ್ತಾ ಇದ್ದೆ. ಸೊ ಫೋಲಿಕ್ ಆ್ಯಸಿಡ್ನ ಸ್ಟಾಪ್ ಮಾಡಿಸಿದ್ರು ನನಗೆ 3rd month ಆದಮೇಲೆ. ಸೊ 4th monthಯಿಂದ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ತೊಗೊಂಡು ನಾರ್ಮಲ್ ಡಯಟ್ ಏನು ಫಾಲೋ ಮಾಡ್ತಿದ್ದೆ ಅದೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಅಂಟಿಲ್ 5th month ಸ್ಕ್ಯಾನಿಂಗ್ ಬರೋವರೆಗೂ ಸ್ವಲ್ಪ ಇರುತ್ತಲ್ಲ, ಹೆಂಗಿರುತ್ತೆ ಏನು ಬೇಬಿಗೆಲ್ಲ ಪ್ರಾಬ್ಲಮ್ ಇಲ್ಲದೆ ಎಲ್ಲ ಚೆನ್ನಾಗಿರಲಿ ಅಂತಲೇ ಇರುತ್ತೆ. ಸೊ ಅದೇ ಥರನೇ ಅನಾಮಲಿ ಸ್ಕ್ಯಾನಿಂಗ್ಗೆ ಅಂತ ಹೋದಾಗ ಡಾಕ್ಟರ್ ಚೆಕ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಒಂದು ಕಡೆ ಪಾಪು ಚೆನ್ನಾಗಿರಲಿ, ಏನೂ ಇಲ್ದಿರ ಎಲ್ಲ ಹೆಲ್ದಿಯಾಗಿರಲಿ ಅಂತ ಹೇಳಿ ಅಂತ ಪ್ರೇ ಮಾಡ್ಕೊತಾ ಇರ್ತಾ ಇದ್ದೆ. ಸೊ ಅದೇ ಥರ ಹೋದ್ವಿ. ಸೊ ಈ ಟೈಮಲ್ಲಿ ಲಾಸ್ಟ್ ಟೈಮ್ ಮಾಡಿದ್ದ ಸ್ಕ್ಯಾನಿಂಗ್ ಡಾಕ್ಟರ್ ನನಗೆ ಇದ್ದಿದ್ದಿಲ್ಲ. ಈ ಸಲ ಸ್ಕ್ಯಾನಿಂಗ್ ಡಾಕ್ಟರ್ ಬೇರೆ ಇದ್ದರು. ಸೊ ಲಾಸ್ಟ್ ಟೈಮ್ ಇದ್ದಿದ್ದ ಡಾಕ್ಟರು ನನಗೆ ಹೇಳ್ತಾ ಇದ್ರು ಈ ಥರ ಎಲ್ಲ ಬೇಬಿನೆಲ್ಲ ತೋರಿಸಿ ಹೇಳಿದರು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಸಲ ಕೂಡ ಅದೇ ಥರ ತೋರಿಸ್ತಾರೆ ಅಂತ ಹೇಳಿಬಿಟ್ಟು ಐ ವಾಸ್ ಎಕ್ಸ್ಪೆಕ್ಟಿಂಗ್. ನಾನು ಈ ಥರ ಲೇಡೌನ್ ಆಗಿದ್ದೆ. ಅವರು ಸ್ಕ್ಯಾನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಮಾಡಿದ್ರು 10 ನಿಮಿಷ ಆಯಿತು. ಇಲ್ಲ ಬೇಬಿ ಈಸ್ ಸ್ಲೀಪಿಂಗ್. ಬೇಬಿದು ಹೆಡ್ ಈ ಕಡೆ ಕಾಣಿಸ್ತಾ ಇಲ್ಲ, ನನಗೆ ಫೇಸ್ ಕಾಣಿಸ್ತಾ ಇಲ್ಲ, ಉಲ್ಟಾ ಇದೆ. ಸೊ ಯು ಹ್ಯಾವ್ ಟು ಗೋ ವಾಕ್ ಆ್ಯಂಡ್ ಕಮ್ ಬ್ಯಾಕ್. ಆಮೇಲೆ ಮತ್ತೆ ಹಾಫ್ ಆನ್ ಅವರ್ ಇಲ್ಲ 1 hour ಬಿಟ್ಟು ಮತ್ತೆ ಸ್ಕ್ಯಾನಿಂಗ್ನ ರಿಪೀಟ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಹಾಸ್ಪಿಟಲಲ್ಲಿ ಏನು ಅಂತ ಹೇಳಿದ್ರೆ ಸೀರಿಯಲ್ ಪ್ರಕಾರ ಕರೀತಾರೆ. ಅದು ನಮ್ಮದು ಟರ್ನ್ ಆಯಿತು ಅಂದರೆ ಮತ್ತೆ ಎಲ್ಲರದು ಫಿನಿಶ್ ಆಗೋವರೆಗೂ ಮತ್ತೆ ಕಾಯಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಅಷ್ಟೇ ನನ್ನ ಕರೀತಾರೆ. ಇನ್ ಬಿಟ್ವೀನ್ ಯಾರಿಗಾದ್ರೂ ಈ ಥರದ್ದು
ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅದೇ ಬೇಬಿದು ಫೇಶಿಯಲ್ ಫೀಚರ್ಸ್ ಏನು ಕಾಣಿಸ್ತಾ ಇಲ್ಲ, ಮತ್ತೆ ಬರ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಆ ಗ್ಯಾಪಲ್ಲಿ ಮತ್ತೆ ನಮ್ಮನ್ನ ಕರೀತಾರೆ. ಇಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ವೇಟ್ ಅಂಟಿಲ್ ಎವ್ರಿಬಡಿ ಗೋಸ್, ಅಂದರೆ ಎಲ್ಲಾರ್ದು ಆಗೋವರೆಗೂ. ಸೊ ಆ ಥರ ನನಗೆ ಇಲ್ಲ ಹೋಗಿ ಮತ್ತೆ ಬನ್ನಿ ಹಾಫ್ ಆನ್ ಅವರ್ ಬಿಟ್ಕೊಂಡು ವಿ ವಿಲ್ ಲೆಟ್ ಯು ನೋ, ಆಚೆ ವೇಟ್ ಮಾಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ವೇಟ್ ಮಾಡ್ತಾ ಇದ್ದೆ. ಏನಾಗೋಗಿತ್ತು ನನಗೆ ಈ ಟೈಮಲ್ಲಿ ಸ್ಕ್ಯಾನಿಂಗ್ಗೆ ಅಂತ ಹೋದಾಗ, ಯೂಶ್ವಲಿ ನಾನು ಹೋಗ್ತಿದ್ದ ಹಾಸ್ಪಿಟಲಲ್ಲಿ ನಮಗೆ ಸ್ಕ್ಯಾನಿಂಗ್ ನೆಕ್ಸ್ಟ್ ಯಾವಾಗಿದೆ ಅಂತ ಡಾಕ್ಟರ್ ಬರ್ಕೊಡ್ತಾರೆ. ನಮ್ಮದು ಗೈನಕಾಲಜಿಸ್ಟ್ ಡಾಕ್ಟರ್ ಒಬ್ಬರಾದರೆ ಸ್ಕ್ಯಾನಿಂಗ್ ಮಾಡೋ ಡಾಕ್ಟರ್ ಇನ್ನೊಬ್ಬರು. ಸೊ ಯಾವಾಗೂ ಸ್ಕ್ಯಾನಿಂಗ್ ಮಾಡೋ ಡಾಕ್ಟರು ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್ ಆಗಿರಬೇಕು. ಆ ಥರದ ಹಾಸ್ಪಿಟಲ್ಸ್ ಇರೋ ಡಾಕ್ಟರ್ಸ್ನೇ ಚೂಸ್ ಮಾಡಿ, ನಾರ್ಮಲ್ ಡಾಕ್ಟರ್ಸ್ ನೋಡ್ಬಿಟ್ಟು ಎಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಇದ್ದಿಲ್ಲ. ಬಿಕಾಸ್ ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್ಸ್ ಅಂದ್ರೇ ಅವರು ಅದಕ್ಕೆ ಅಂತಲೇ ಟ್ರೈನ್ ಆಗಿರ್ತಾರೆ. ಈ ಸ್ಕ್ಯಾನಿಂಗ್ಗೋಸ್ಕರನೇ ಅಂತಲೇ ದೇ ವುಡ್ ಹ್ಯಾವ್ ಸ್ಟಡಿಡ್ ಸಮಥಿಂಗ್. ಸೊ ಅದಕ್ಕಂತಲೇ ಅವ್ರನ್ನ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಸ್ಕ್ಯಾನ್ ಮಾಡೋ ಡಾಕ್ಟರ್ಸ್ನ, ಅದಕ್ಕೆ ಸ್ಕ್ಯಾನಿಂಗ್ ಡಾಕ್ಟರ್ಸ್ನ ಸಪ್ರೇಟಾಗಿ ಇಟ್ಟಿರ್ತಾರೆ. ಸೊ ನನ್ನ ಹಾಸ್ಪಿಟಲ್ಲಿ ಅದೇ ಥರ ಇದ್ದಿದ್ದು, ನಾನು ಅದಕ್ಕೇ ಅಲ್ಲೇ ಚೂಸ್ ಮಾಡಿದಂಥದ್ದು. ಸೊ ಈ ಥರ ಫೀಟಲ್ ಮೆಡಿಸಿನ್ ಸ್ಕ್ಯಾನಿಂಗ್ ಮಾಡೋ ಡಾಕ್ಟರು ಹೋಗಿ ಮತ್ತೆ 30 ಮಿನಿಟ್ಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ 30 ಮಿನಿಟ್ಸ್ ಬಿಟ್ಟು ಆದಮೇಲೆ ಮತ್ತೆ ಹೋದಾಗ ಮತ್ತೆ ಆವಾಗ ಹೇಳಿದ್ರು, ಇಲ್ಲ ಮತ್ತೆ ನನಗೆ ಫೇಶಿಯಲ್ ಏನೂ ಕಾಣಿಸ್ತಾ ಇಲ್ಲ, ಫೇಸು ಬೇರೆ ಎಲ್ಲ ಸ್ಕ್ಯಾನಿಂಗ್ ಮುಗ್ದಿದೆ, ಫೇಸ್ ಒಂದು ಕಾಣಿಸ್ತಾ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಫೇಸ್ದು ಬಿಟ್ಬಿಟ್ಟು ಅದಕ್ಕೆ ಮತ್ತೆ ನಾನು ಹೇಳ್ತೀನಿ ನಾಳೆ ಇಲ್ಲ ನಾಳಿದ್ದು ಯಾವಾಗ ಅಂತ, ಆವಾಗ ಮತ್ತೆ ಬರಬೇಕಾಗತ್ತೆ ಅಂತ ಹೇಳಿದ್ರು. ಆವಾಗ ನನಗೆ ಮತ್ತೆ ಬರಬೇಕಾಗುತ್ತಾ, ಆಗಲ್ವಲ್ಲ ಅಂತ ಅನ್ಕೊತಾ ಇದ್ದು ನಾನು ನಮ್ಮ ಮನೆ ದೇವ್ರನ್ನ ಮುಕ್ಕೋತಾ ಇದ್ದೆ. ದೇವ್ರೆ ಪ್ಲೀಸ್ 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 ಬೇಬಿ ಪ್ಲೀಸ್ ಪ್ಲೀಸ್ ಅಂತ ಬೇಬಿಗೆ ಹೇಳ್ತಾ ಇದ್ದೆ. ಸೊ ಸಡನ್ ಆಗಿ ಡಾಕ್ಟರ್ ಹೇಳಿದ್ರು, ಯು ಹ್ಯಾವ್ ಎ ಗುಡ್ ನ್ಯೂಸ್ ಅಂತ, ಬೇಬಿದು ಫೇಸ್ ಟರ್ನ್ ಆಯಿತು, ಐ ಹ್ಯಾವ್ ಗಾಟ್ ಇಟ್, ಇವತ್ತೇ ಮುಗಿಯುತ್ತೆ ನಿಂದು ಅಂತ ಹೇಳಿದ್ರು. ನಾನು ಹಪ್ಪ ಅಂತ ಅಂದ್ಕೊಂಡೆ. ನಾನು ಹೆಂಗೆ ಗೊತ್ತಾ, ಇನ್ಸ್ಟಿಂಕ್ಟಲ್ಲಿ ಆಯಿತು ಅದು. ಬೇಬಿಗೆ ಹೆಂಗೆ ಮೆಸೇಜ್ ಹೋಯ್ತು ಅಂತ ಗೊತ್ತಿಲ್ಲ. ಲೈಕ್ ನಿಮಗೆ ಹೇಳಿದ್ರೆ ಏನದು ಓವರ್ ಅಂತ ಅನ್ನಿಸ್ಬೋದು, ಬಟ್ ದಿಸ್ ಇಸ್ ಟ್ರೂತ್. ನಾನಲ್ಲಿ ಮಲ್ಕೊಂಡು ನಮ್ಮ ಮನೆ ದೇವ್ರ ಹೆಸರನ್ನೇ ಕರಿತಾ ಇದ್ದಿದ್ದು ಪಾಪುನ. ಸೊ ಆ ಥರ ಬೇಡ್ಕೊತಾ ಇದ್ದೆ ದೇವ್ರೆ ಅಂತ. ಸೊ ಆ ಥರ ಕರೆದಿದ್ದೆ, ಆ ಹೆಸರು ಕರೆದಿದ್ದೆ ಟರ್ನ್ ಆಗೋಯ್ತು ನನಗೆ. ಐ ವಾಸ್ ಲೈಕ್ ವಾವ್, ಎಸ್ ಇಟ್ ಈಸ್ ದೇರ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಆಮೇಲೆ ಎಲ್ಲ ಚೆಕ್ ಮಾಡಿ ಹೇಳಿದ್ರು, ಎಲ್ಲ ಎವ್ರಿಥಿಂಗ್ ಈಸ್ ಗುಡ್, ಎವ್ರಿಥಿಂಗ್ ಈಸ್ ಫೈನ್ ಅಂತ ಹೇಳಿದ್ರು. ಐ ವಾಸ್ ಸೋ ಹ್ಯಾಪಿ. ಅಂತಲ್ಲಿ ಈ ಸ್ಕ್ಯಾನಿಂಗ್ ಬರುತ್ತಲ್ಲ, ಈ ಸ್ಕ್ಯಾನಿಂಗ್ ಜೊತೆ ನಮಗೆ ಎಲ್ಲ ಹಾಸ್ಪಿಟಲಲ್ಲಿ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ನಮ್ಮ ಹಾಸ್ಪಿಟಲಲ್ಲಿ ನಾನು ಆಲ್ರೆಡಿ ತಿಳ್ಕೊಂಡಿದ್ದೆ, ಮಾಡಲೇಬೇಕು ಈ ಟೆಸ್ಟ್ನ. ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತಾರೆ. ಏನಾದರೂ ಜೆನೆಟಿಕಲ್ ಇಶ್ಯೂ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಡಬಲ್ ಮಾರ್ಕರ್ ರಿಪೋರ್ಟ್ಸು ಮತ್ತು ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎರಡನ್ನ ಟ್ಯಾಲಿ ಮಾಡಿ ನಮಗೆ ಇನ್ನೊಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಏನಾದರೂ ಜೆನೆಟಿಕಲ್ ಇಶ್ಯೂಸ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಬೇಬಿಗೆ, ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆಯಾ ಅಂತ ನಮಗೆ ಇದರಿಂದ ತಿಳಿಯುತ್ತೆ. ಸೊ ಯಾರಾದರೂ ನಿಮ್ಮ ಹಾಸ್ಪಿಟಲಲ್ಲಿ ಡಬಲ್ ಮಾರ್ಕರ್ ಮತ್ತು ಟ್ರಿಪಲ್ ಮಾರ್ಕರ್ ಟೆಸ್ಟ್ನ ಮಾಡ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆ ಹೋಗಿ ಕೇಳಿ, ಈ ಥರ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಬಿಕಾಸ್ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಟು ರೂಲ್ ಔಟ್ ಎನಿ ಇಶ್ಯೂಸ್ ಆ್ಯಸ್ ಸಚ್ ಇತ್ತು ಅಂತ ಹೇಳಿದ್ರೆ. ಸೊ ಅದು 5th ಮಂತಲ್ಲಿ ಆಗುವಂತಹದ್ದು. ಆಮೇಲೆ 7th ಮಂತಲ್ಲಿ ಸ್ಕ್ಯಾನಿಂಗ್ ಜೊತೆ ಮತ್ತೆ ಕೆಲವೊಂದು ಟೆಸ್ಟ್ನ ಮಾಡ್ತಾರೆ. ಆ ಟೆಸ್ಟಲ್ಲಿ ಇಂಪಾರ್ಟೆಂಟ್ ಬಂದುಬಿಟ್ಟು GTT, ಅಂದರೆ ಗ್ಲೂಕೋಸ್ ಎಷ್ಟಿದೆ ಬಾಡಿಯಲ್ಲಿ, ಶುಗರ್ ಲೆವೆಲ್ಸ್ ಹೆಂಗಿದೆ ಅಂತ ಚೆಕ್ ಮಾಡೋಕ್ಕೆ. ಸ್ಟಾರ್ಟಿಂಗಲ್ಲೇ 3rd ಮಂತ್ ಒಳಗಡೆನೆ ನಮಗೆ ಸ್ಟಾರ್ಟಿಂಗಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲೇ ಗ್ಲೂಕೋಸ್ ಟೆಸ್ಟ್ ಮಾಡಿರ್ತಾರೆ. ಬಟ್ ಆಮೇಲೆ ಮತ್ತೆ 7th ಮಂತಲ್ಲಿ ರಿಪೀಟ್ ಮಾಡ್ತಾರೆ. ಈ ಥರ ಟೈಮಲ್ಲಿ ನಮಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ನನಗೆ 7th ಮಂತಲ್ಲಿ ಸ್ಕ್ಯಾನಿಂಗ್ ಅಂತ ಬರ್ಕೊಟ್ಟಿದ್ರು. ಜೊತೆಲಿ ಬೆಳಗ್ಗೆನೇ ಗ್ಲೂಕೋಸ್ ಟೆಸ್ಟ್ನ ಮಾಡಬೇಕು ಅಂತ ಹೇಳಿದ್ರು. ಸೊ GTT ಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ನಾವು ಯಾವಾಗಲೂ ಏನು ತಿಂದಿರಾನೇ ಹೋಗಬೇಕು. ನನಗೆ ಹಿಂದೆ ದಿನಾನೇ ಹೇಳಿದರು, ನೆಕ್ಸ್ಟ್ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ 12 hours ಬಿಫೋರ್ ಏನು ತಿಂದಿರಬಾರ್ದು, ಬರೀ ಹೊಟ್ಟೆಯಲ್ಲೇ ಬರಬೇಕು. ಆ್ಯಂಡ್ ಇಲ್ಲಿ ನಾವು ನಿಮಗೆ ಶುಗರ್ದು ಅಂದರೆ ಗ್ಲೂಕೋಸ್ದು ಲಿಕ್ವಿಡ್ ಮಾಡಿ ಕೊಡ್ತೀವಿ, ಅದನ್ನು ಕುಡಿದ್ಬಿಟ್ಟು ಮತ್ತೆ ನೀವು ಗ್ಲೂಕೋಸ್ ಟೆಸ್ಟ್ನ ಮಾಡಬೇಕಾಗತ್ತೆ ಅಂತ. ಸೊ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಬೆಳಗ್ಗೆನೇ ಬರೀ ಹೊಟ್ಟೆಯಲ್ಲೇ ಹೋಗಬೇಕು. ಹೋಗಿದ ತಕ್ಷಣವೇ ಫಾಸ್ಟಿಂಗಲ್ಲೇ ಒಂದು ಇದು ತೊಗೋತಾರೆ, ಬ್ಲಡ್ ತೊಗೋತಾರೆ, ಸ್ಯಾಂಪಲ್ ಟು ಚೆಕ್ ದ ಗ್ಲೂಕೋಸ್ ಹೆಂಗಿದೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ತೊಗೊಂಡಿದ ತಕ್ಷಣ ಅವ್ರು ನಮಗೆ ಒಂದು ಇಷ್ಟು ಗ್ಲಾಸಲ್ಲಿ
ಫುಲ್ ಗ್ಲೂಕೋಸ್ದು ಪೌಡರ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ನಮ್ಮ ಹಾಸ್ಪಿಟಲಲ್ಲಿ ಅವರೇ ಮಿಕ್ಸ್ ಮಾಡಿ ಕೊಡ್ತಿದ್ರು ಕ್ವಾಂಟಿಟಿ ಎಲ್ಲ. ಸೊ ಅದು ಕುಡಿದ್ಬಿಟ್ಟು ಆಮೇಲೆ ಮತ್ತೆ 1 hour ಬಿಟ್ಟು ಮತ್ತೆ ಒಂದು ಬ್ಲಡ್ ತೊಗೊತಾರೆ. ಆವಾಗ ಮತ್ತೆ ಅದಾದಮೇಲೆ ಬ್ರೇಕ್ಫಾಸ್ಟ್ ಏನು ಮಾಡಬಾರ್ದು ಆ ಗ್ಯಾಪಲ್ಲಿ. ಮತ್ತೆ 1 hour ಬಿಟ್ಟು ಮತ್ತೆ ಬ್ಲಡ್ ತೊಗೊಳ್ತಾರೆ. ಸೊ ಈ ಥರ 3 times ತೊಗೋತಾರೆ. ಒಂದು ಫಾಸ್ಟಿಂಗಲ್ಲಿ, ಒಂದು ಶುಗರ್ ಕುಡ್ದಿದ್ದು ಇಮಿಡಿಯೇಟಾಗಿ, ಅದಾದಮೇಲೆ ಶುಗರ್ ಕುಡ್ದು 1 hour ಆದಮೇಲೆ. ಸೊ ಈ ಥರ 3 times ತೊಗೊಂಡು ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕಾಗತ್ತೆ. ಸೊ ಅವತ್ತಿನ ದಿನ ನನಗೆ ಆಲ್ಮೋಸ್ಟ್ ಲೈಕ್ 1:30 ಆಗೋಗ್ಬಿಟ್ಟಿತ್ತು. ಅವಾಗವರೆಗೂ ಬ್ರೇಕ್ಫಾಸ್ಟೇ ಇರಲಿಲ್ಲ. ಇಟ್ ವಾಸ್ ಲೈಕ್ ಅವರು ಏನು ತಿನ್ನಬಾರ್ದು ಅಂತ ಹೇಳಿದರು, ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಏನು ತಿನ್ನಬಾರ್ದು ಅಂತ ಹೇಳಿದ್ರು. ಅದರಿಂದ ಹಂಗೆ ಇರಬೇಕಾಗಿತ್ತು. ಅವತ್ತಿನ ದಿನ ಮಾತ್ರ ತುಂಬಾ ಹೆಕ್ಟಿಕ್ ಅನ್ನಿಸ್ತು ನನಗೆ. ಯಾವಾಗ ಬ್ಲಡ್ ಕೊಡ್ತೀನಿ ಅಂತ ಕಾಯ್ತಾ ಇದ್ದೆ. ಆ ಬ್ಲಡ್ ಕೊಟ್ಟಿದ್ದೆ ಇಮಿಡಿಯೇಟಾಗಿ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡ್ಬಿಟ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು. ಆ್ಯಂಡ್ ನಾನು ಇದ್ರದ್ದು ಎಲ್ಲ ಆಲ್ರೆಡಿ ವಿಡಿಯೋ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಯಾರಾದರೂ ಹೋಗಿ ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಚೆಕ್ಔಟ್ ಮಾಡಿ. ಶಾರ್ಟ್ ಸೀರೀಸ್ ಪ್ರೆಗ್ನೆನ್ಸಿದು ಮಾಡಿ ಹಾಕಿದ್ದೀನಿ, ಎಲ್ಲೆಲ್ಲಿ ಏನೇನಾಯಿತು ಹೆಂಗೆ ಏನು ಅಂತ ಡೀಟೇಲಾಗಿ. ಸೊ ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಆದಮೇಲೆ ಮತ್ತೆ ಸ್ಕ್ಯಾನಿಂಗ್ ಇತ್ತು. ಸೊ ಈ ಥರ ಟೈಮಲ್ಲಿ ಗ್ರೋತ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಸೊ ಇವಾಗೂ ಕೂಡ ಸೇಮ್ ಅಪಾಯಿಂಟ್ಮೆಂಟ್ ಇತ್ತು. ಅಲ್ಲಿ ಹೋಗಿ ಕೇಳಿದ್ವಿ. ಆಲ್ರೆಡಿ ನಮ್ಮದು ಅಪಾಯಿಂಟ್ಮೆಂಟ್ ಇದ್ದಿದ್ದರಿಂದ ಇಟ್ಸ್ ಓಕೆ 2-3 o'clock ಬನ್ನಿ ಅಂತ ಹೇಳಿದ್ರು. ಸೊ 3 o'clock ಮತ್ತೆ ಹೋದ್ವಿ. ಅಲ್ಲಿ ಹೋದಾಗ ಸ್ಕ್ಯಾನಿಂಗ್ ಡಾಕ್ಟರ್ ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡಿದ್ರಲ್ಲ ಅದೇ ಡಾಕ್ಟರ್ ಇದ್ದರು ನನಗೆ ಈ ಸಲ. ಸೊ ಅವರು ಸ್ಕ್ಯಾನ್ ಮಾಡ್ತಾ ನನಗೆ ಹೇಳಿದ್ರು ಏನಾದರೂ ಪ್ರಾಬ್ಲಮಾ, ಯಾಕೆ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ನೀನು ಅಂತೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಗೊತ್ತಾಯಿತು ನನಗೆ ಸ್ವಲ್ಪ ವೆಯ್ಟ್ ಕಮ್ಮಿ ಇದ್ದೀನಿ. ನಾನು ಎಷ್ಟು ವೆಯ್ಟ್ ಪುಟ್ ಆನ್ ಆಗಬೇಕು 7th monthವರೆಗೆ ಅಷ್ಟು ವೆಯ್ಟು ಪುಟ್ ಆನ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ನೋಡಿದ್ರು. ನಥಿಂಗ್ ಟು ವರಿ, ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ವಿ. ಈ ಥರ ರಿಪೋರ್ಟ್ಸ್ ಎಲ್ಲ ತೋರಿಸಿದ್ವಿ ಸ್ಕ್ಯಾನಿಂಗ್ದು. ಸೊ ಎವ್ರಿಥಿಂಗ್ ಈಸ್ ಫೈನ್, ಬಟ್ ಆದರೆ ವೆಯ್ಟ್ ತುಂಬಾ ಕಮ್ಮಿ ಇದೆಯಾ, ಆ್ಯಂಡ್ ಆಮೇಲೆ ನೀನು ಕಮ್ಮಿ ಇರೋದ್ರಿಂದ ಬೇಬಿ ವೆಯ್ಟ್ ಕಮ್ಮಿ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ಇವಾಗಿಂದ ಸಪ್ಲಿಮೆಂಟ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸಪ್ಲಿಮೆಂಟ್ಸ್ನ ತಗೊಳ್ತಾ ಇದ್ದೆ. ಸೊ ಡೈಲಿ ಬೆಳಗ್ಗೆ ಒಂದು ಸ್ಯಾಶೆಟ್ಟು ಆ್ಯಂಡ್ ರಾತ್ರಿ ಒಂದು ಸ್ಯಾಶೆಟ್ಟು ಈ ಥರ ವೆಯ್ಟ್ ಪುಟ್ ಆನ್ ಆಗಲಿಕ್ಕೆ ಅಂತ ಹೇಳಿದರು. ಆ್ಯಂಡ್ ಆಮೇಲೆ ನೆಕ್ಸ್ಟ್ ರಿಪೋರ್ಟ್ ಬಂದಾಯಿತು. GTT ಟೆಸ್ಟ್ ಕೊಟ್ಟಿದ್ವಲ್ಲ, 3 daysಲ್ಲಿ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು. 3 days ಆದಮೇಲೆ ಮತ್ತೆ ಫಾಲೋ ಅಪ್ ಇತ್ತು. 3 days ಆದಮೇಲೆ ಮತ್ತೆ ಹೋದಾಗ ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ ಐ ಹ್ಯಾವ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ. ಸೊ ಈ ಥರ ಪೇರೆಂಟ್ಸಿಗೆ ಯಾರಿಗಾದ್ರೂ ಡಯಾಬಿಟಿಸ್ ಇತ್ತು ಅಂತ ಹೇಳಿದರೆ ಅದು ನಮಗೂ ಬಂದುಬಿಡುತ್ತೆ. ಸೊ ಆ ಥರ ನನಗೂ ಜೆನೆಟಿಕಲ್ ಅಂಡ್ ಏನಂತಾರೆ ಅದರಿಂದ ಹೈರಾರ್ಕಿಯಿಂದ ನನಗೂ ಡಯಾಬಿಟಿಸ್ ಅನ್ನೋದು ಬಂದಿತ್ತು. ಆ್ಯಂಡ್ ಆಮೇಲೆ ಮೇನ್ಲಿ ಈ ಥರ ಟೈಮಲ್ಲಿ ಪ್ರೆಷರು ಟೆನ್ಷನ್ ಎಲ್ಲ ತೊಗೊಳ್ತೀವಲ್ಲ, ಇದರಿಂದ ಕೂಡ ಶುಗರ್ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಯಾವಾಗಲೂ ಪೀಸ್ ಆಫ್ ಮೈಂಡ್ ಇಟ್ಕೊಳ್ಳಿ. ನಾನು ಹೇಳ್ತಿದ್ದೀನಿ ಇವಾಗ, ಬಿಕಾಸ್ ನನಗೆ ಆ ಟೈಮಲ್ಲಿ ಹೇಳೋರು ಯಾರೂ ಇರಲಿಲ್ಲ, ಮಾಡೋರು ಯಾರೂ ಇರಲಿಲ್ಲ. ನನಗೆ ತುಂಬಾ ಪ್ರೆಷರ್ ಕೊಡೋದೇ ಜನಗಳದ್ದು ಜಾಸ್ತಿ ಆಗಿಬಿಟ್ಟಿತ್ತು, ಬಿಟ್ಟರೆ ಸಪೋರ್ಟಿಗೆ ಯಾರು ಇದ್ದಿದ್ದಿಲ್ಲ. ಸೊ ಈ ಥರದ ಸಿಚುವೇಷನಲ್ಲಿ ನನಗೆ ನಾನು ನಾರ್ಮಲಾಗಿ ನನ್ನ ಪಾಡಿಗೆ ನಾನು ಇರೋದಕ್ಕೂ ಬಿಟ್ಟಿಲ್ಲ. ಆ ಥರದ ಸಿಚುವೇಶನ್ಸಲ್ಲಿ ನನಗೆ ಇದ್ದಿದ್ದ ಟೆನ್ಷನ್ಸಿಗೆ ನನಗೆ ಡಯಾಬಿಟಿಸೇ ಬಂದ್ಬಿಟ್ಟಿತ್ತು. ಸೊ ಎಷ್ಟು ಇದಾಗ್ತಾ ಇತ್ತು ಅಂತ ಹೇಳಿದರೆ ಆ ಟೈಮಲ್ಲಿ, ಯು ಬಿಲೀವ್ ಇಟ್ ಆರ್ ನೋ, ಐ ಹ್ಯಾವ್ ಫೇಸ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಮೈ ಲೈಫ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಆಲ್ ದಟ್ ಬಿಕಾಸ್ ಇಟ್ಸ್ ಲೈಕ್ ಇವಾಗ ಹ್ಯಾಪಿ ಬಗ್ಗೆ ಅಷ್ಟೇ ಮಾತಾಡಬೇಕು. ಸೊ ಈ ಥರ ನನಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಹೇಳಿದ್ರು ಡಯಾಬಿಟಿಸ್ ಇದೆ ಅಂತ ಹೇಳಿದ ತಕ್ಷಣ ಏನು ಭಯ ಪಡೋದಿಲ್ಲ, ಸೊ ಚೆಕ್ ಮಾಡೋಣ. ನನಗೆ ಗ್ಲೂಕೋಮೀಟರ್ ಅಂತ ಮೀಟರ್ ಕೊಟ್ಟಿದ್ರು. ನಿಮಗೆ ಬೇಕು ಅಂತ ಹೇಳಿ ಅದರದ್ದೇ ನೆಕ್ಸ್ಟ್ ವಿಡಿಯೋ ಫರ್ದರ್ ಅದರದ್ದು ಮಾಡಿ ಹಾಕ್ತೀನಿ, ಹೆಂಗೆ ಟೆಸ್ಟ್ ಮಾಡೋದು ಏನು ಅಂತ ಹೇಳಿಬಿಟ್ಟು. ಸೊ ಗ್ಲೂಕೋಮೀಟರ್ ಬರ್ಕೊಟ್ರು. ನನಗೆ ಮನೇಲಿ ಹೋಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ 3 ಟೈಮು ಕಂಟಿನ್ಯೂಸ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ 1 week ಬಿಫೋರ್ ಫುಡ್, ಆಫ್ಟರ್ ಫುಡ್, ಬಿಫೋರ್ ಫುಡ್, ಆಫ್ಟರ್ ಫುಡ್, ಬಿಫೋರ್ ಫುಡ್, ಆಫ್ಟರ್ ಫುಡ್. ಏನಾದರೂ ಶುಗರ್ ಲೆವೆಲ್ಸ್ ವೇರಿ ಆಗ್ತಿದೆ ಅಂತ ಹೇಳಿದ್ರೆ ಆವಾಗ ಖಂಡಿತ ನಿನಗೆ ಡಯಾಬಿಟಿಸ್ ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಅವರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಫರ್ದರ್ ಅದನ್ನು ಕಂಟಿನ್ಯೂ ಮಾಡಬೇಕು. ಬಿಕಾಸ್ ಸಿನ್ಸ್ ಶಿ ವಾಸ್ ಎ ಗೈನಕಾಲಜಿಸ್ಟ್, ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟು ಆ ಡಾಕ್ಟರ್ ಮಾತ್ರನೇ ಟ್ರೀಟ್ ಮಾಡೋದು. ಸೊ ನನಗೆ ಶುಗರ್ ಏನಾದರೂ ಕನ್ಫರ್ಮ್ ಆಯಿತು ಅಂತ ಹೇಳಿದರೆ, ಫ್ಲಕ್ಚುಯೇಟ್ ಆಗ್ತಿದೆ ಅಂತ ಹೇಳಿದರೆ ಅವರು ನನಗೆ ಆ ಡಾಕ್ಟರ್ದು ಡೀಟೇಲ್ಸು ಕಾಂಟ್ಯಾಕ್ಟ್ ಎಲ್ಲ ಬರೆದು ಕೊಟ್ಟಿದ್ರು. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಆ ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿ
ಆಮೇಲೆ ನನಗೆ ಬಂದು ಹೇಳಿ ಏನಾಯಿತು ಏನು ಅಂತ ಹೇಳಿಬಿಟ್ಟು. ಸೊ ಅದೇ ಥರ ನಾವು ಮನೆಗೆ ಬಂದ್ವಿ, ಗ್ಲೂಕೋಮೀಟರ್ನ ತೊಗೊಂಡು. ಸೊ ಆಮೇಲೆ ಡಾಕ್ಟರ್ ಹೇಳಿದ್ರು ಡಯಟ್ ಕೂಡ ತುಂಬ ರೈಸೇ ತಿನ್ನಬಾರ್ದು, ಈ ಡಯಟರಿ ಚೇಂಜಸ್ ಮಾಡಿ ನೋಡಿ, ನಿಮಗೆ ಏನಾದರೂ ಫ್ಲಕ್ಚುಯೇಟ್ ಆಗ್ತಿದೆ ಅಂತ ಅನಿಸಿದ್ರೆ, ಇಲ್ಲ ಡಯಟ್ ಮಾಡಿ ಕೂಡ ಅದೇ ಥರ ಬರ್ತಿದೆ ಅಂತ ಹೇಳಿದರೆ ಖಂಡಿತ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಂತ ಹೇಳಿದ್ರು. ಸೊ ಅದೇ ಥರ 1 ವೀಕ್ ನಾನು ಡಯಟ್ ರೈಸ್ನ ಅವಾಯ್ಡ್ ಮಾಡಿ ಆದಷ್ಟು, ಅಂದರೆ ಫುಲ್ ಕಂಪ್ಲೀಟಾಗಿಲ್ಲ, ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಏನೇನು ಹೆಲ್ದಿ ತಿನ್ಬೋದು ಅದರ ಕಡೆ ಗಮನ ಕೊಟ್ಟು ಮಾಡಿ ನೋಡಿದೆ. ಬಟ್ ನಂದು ಶುಗರ್ ಲೆವೆಲ್ಸು ಫ್ಲಕ್ಚುಯೇಟ್ ಆಗ್ತಾನೆ ಇತ್ತು. ಇದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ 1 ವೀಕ್ ಆದಮೇಲೆ ಮತ್ತೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ಶುಗರ್ ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಹೋದ್ವಿ. ಸೊ ಅವರು ಹೌದು ಶುಗರ್ ಡಯಾಬಿಟಿಸ್ ಇದೆ, ಜಸ್ಟ್ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಬಂತು ಅಂದರೆ ಇಟ್ ಈಸ್ ಕಾಲ್ಡ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಷ್ಟೇ. ಆ್ಯಂಡ್ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದು ಪ್ರೆಗ್ನೆನ್ಸಿ ಮುಗಿದ ತಕ್ಷಣ ಪಾಪ ಹುಟ್ಟಿದ ಮೇಲೆ ಅದು ಹೊಟ್ಟೋಗುತ್ತೆ. ಯೂಶಲಿ ಕೆಲವರಿಗೆ ಹೋಗುತ್ತೆ ಆ್ಯಂಡ್ ಕೆಲವರಿಗೆ ಕಂಟಿನ್ಯೂ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನನಗೆ ಇದೆಲ್ಲ ಹೊಸದಲ್ವಾ, ನನಗೆ ಡಯಾಬಿಟಿಸ್ ಅಂತ ಫುಲ್ ಟೆನ್ಷನ್ನು. ಆವಾಗ ಇದ್ದಿದ್ದು ಮೈಂಡಿಗೆ ನಂದು ವೇಟ್ ಬೇರೆ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರು, ಪಾಪು ವೇಟ್ ಕಮ್ಮಿ ಆಗ್ಬೋದು ಫ್ಯೂಚರಲ್ಲಿ ಅಂತ ಹೇಳಿದ್ದಾರೆ. ಇದೆಲ್ಲ ತುಂಬಾ ಯೋಚನೆ ಓಡ್ತಾ ಇತ್ತು ನನಗೆ. ಸರಿ ಆಯಿತು ಅಂತ ಹೇಳಿ ಆ ಡಾಕ್ಟರ್ ನನಗೆ ಪ್ರಿಸ್ಕ್ರಿಪ್ಷನಲ್ಲಿ ಟ್ಯಾಬ್ಲೆಟ್ ಬರ್ಕೊಟ್ರು. ಸೊ ಡೈಲಿ 1 ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದರು ಬೆಳಗ್ಗೆ ಹೊತ್ತು. ಸೊ ಇದನ್ನು ತೊಗೊಳ್ಳಿ ಕಂಟಿನ್ಯೂಸ್ ಆಗಿ. ಆಮೇಲೆ ಅಲ್ಲಿ ಅವರು ವಾಟ್ಸಪ್ ಲಿಂಕ್ ಅಂತ ಓಪನ್ ಮಾಡ್ತಾರೆ. ಸೊ ನಾವು ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡ್ರೆ ಡೈಲಿ ನಾವು ಚೆಕ್ ಮಾಡಿದ್ದನ್ನು ಡೈಲಿ ಎವ್ರಿ ಡೇ ನೋಟ್ ಮಾಡಿ ಆಮೇಲೆ ಒಂದು ಆ್ಯಪ್ ಜೊತೆ ಲಿಂಕ್ ಮಾಡ್ತಾರೆ. ಅದನ್ನು ಆ ಆ್ಯಪ್ದು ಸ್ಕ್ರೀನ್ಶಾಟು ಮತ್ತು ನಾವು ಏನು ರೆಕಾರ್ಡ್ ಬರೆದಿರ್ತೀವಿ, ಬುಕ್ ಕೊಟ್ಟಿರ್ತಾರೆ, ಆ ಬುಕ್ದು ರೆಕಾರ್ಡ್ ಅವರಿಗೆ ಮೆಸೇಜ್ ಕಳಿಸ್ಬೇಕಾಗತ್ತೆ. ಸೊ ಅದು ನಾರ್ಮಲ್ ಆಗೇ ಇದೆ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಫೈನ್. ಇಫ್ ಇನ್ ಕೇಸ್ ಫ್ಲಕ್ಚುಯೇಟ್ ಆಗ್ತಿದೆ ಅಂತ ಹೇಳಿದ್ರೆ ನಮಗೆ ನಾಟ್ ರಿಕ್ವೈರ್ಡ್ ಟು ಗೋ ಅಗೇನ್ ಟು ದ ಹಾಸ್ಪಿಟಲ್. ಅಲ್ಲಿ ಡಾಕ್ಟರ್ ನಮಗೆ ರಿಪ್ಲೈ ಮಾಡ್ತಾರೆ, ವಾಟ್ಸಪ್ಪಲ್ಲೇ ಹೇಳ್ತಾರೆ ಫರ್ದರ್ ಏನಾದರೂ ಮೆಡಿಸಿನ್ ಚೇಂಜ್ ಮಾಡಬೇಕಾ ಇಲ್ಲ ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡಬೇಕಾ ಅಂತ ಹೇಳಿ. ಸೊ ಆ ಥರ ನಾನು ಮನೆಗೆ ಬಂದಾದಮೇಲೆ ಅದೇ ಥರ ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡಿದೆ. ಎವ್ರಿ ಟೈಮ್ ಕಳಿಸ್ತಾ ಇದ್ದೆ ಮೆಸೇಜ್ನ. ಆ್ಯಂಡ್ ಎವ್ರಿ ಟೈಮ್ ನನಗೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದರಿಂದ ಸ್ವಲ್ಪ ಆವಾಗ ಜಾಸ್ತಿ ಆಗೋದು. ಬಟ್ ಆವಾಗ ಏನಾದರೂ ಸ್ವಲ್ಪ ಫುಡ್ಡಲ್ಲಿ ವೇರಿಯೇಷನ್ ಆಗಿರುತ್ತೆ ಅಂತೇಳಿ ಅವರು ಡಯಟ್ ಕೂಡ ನನಗೆ ವಾಟ್ಸಪ್ಪಲ್ಲಿ ಡೀಟೇಲಾಗಿ ಕಳಿಸೋರು. ಸೊ ಈ ಥರ ಡಯಟ್ನ ಫಾಲೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ಆ ಥರ ಫುಲ್ ಪ್ರೆಗ್ನೆನ್ಸಿ ಪಾಪು ಹುಟ್ಟೋವರೆಗೂ ಲಾಸ್ಟ್ ಡೇವರೆಗೂ ನಾನು ಆ ಥರ ನಂದು ಶುಗರ್ ಲೆವೆಲ್ಸ್ನ ಚೆಕ್ ಮಾಡಿಕೊಂಡು ಡಯಟ್ನ ಫಾಲೋ ಮಾಡಿಕೊಂಡು ಮೆಡಿಸಿನ್ನ ತಗೊಳ್ತಾನೆ ಬಂದಿದ್ದೆ. ಸೊ ಈ ಥರ ಇತ್ತು ನನ್ನ ಫುಲ್ ಜರ್ನಿ. ಆ್ಯಂಡ್ ಆಬ್ವಿಯಸ್ಲಿ 9th ಮಂತ್ ಬಂದಾಯಿತು. ಇನ್ನೇನು ಪಾಪು ಹುಟ್ಟಬೇಕು, ನನ್ನ ಡ್ಯೂ ಡೇಟ್ ಹತ್ರ ಬರ್ತಾ ಹೋಯಿತು. ಸೊ ಇನ್ನೇನು ಪಾಪು ಹುಟ್ಟುತ್ತೆ ಅಂತ ಹೇಳಿದಾಗ 9 ಮಂತ್ ಕಂಪ್ಲೀಟ್ ಆದರೂ ಕೂಡ ನನಗೆ ಪಾಪು ಬಂದಿದ್ದಿಲ್ಲ, ಪೇನ್ಸ್ ಏನೂ ಸ್ಟಾರ್ಟ್ ಆಗಿದ್ದಿಲ್ಲ. ಸೊ ಡಾಕ್ಟರ್ ಇನ್ನೊಂದು ವೀಕ್ ನೋಡೋಣ, 2 ವೀಕ್ಸ್ ನೋಡೋಣ, ಆಮೇಲೆ ಇಫ್ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ದೆನ್ ವಿಲ್ ಸಿ ಅಂತ ಹೇಳಿದ್ರು. ಆ್ಯಂಡ್ ಅಷ್ಟರಲ್ಲಿ ನಮಗೇನಾದರೂ ಪೇನ್ ಸ್ಟಾರ್ಟ್ ಆಯಿತು, ಇಲ್ಲ ವಾಟರ್ ಬ್ರೇಕ್ ಆಯಿತು, ಈ ಥರದ್ದು ಏನಾದರೂ ಇಲ್ಲ ಬ್ಲಡ್ ಬರೋ ಥರದ್ದು ಏನಾದರೂ ಆಯಿತು ಅಂತ ಹೇಳಿದರೆ ಅವಾಗ ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಬನ್ನಿ ಅಂತ ಹೇಳಿದರು. ಸೊ ಅದೇ ಥರ ನನಗೆ ಪೇನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಸ್ಪಿಟಲ್ಗೆ ಅಂತ ಹೋದ್ವಿ. ಸೊ ಚೆಕ್ ಮಾಡಿದ್ರು, ಇವಾಗ ಅಡ್ಮಿಟ್ ಆಗಬೇಕು ಅಂತ ಅಡ್ಮಿಟ್ ಮಾಡಿಕೊಂಡ್ರು. ಅಡ್ಮಿಟ್ ಆದಮೇಲೆ ಪೇನ್ಸ್ನ ಇಂಡ್ಯೂಸ್ ಮಾಡ್ತೀವಿ, ನಿನಗೆ ಪೇನ್ಸ್ ಇರೋದು ನ್ಯಾಚುರಲಿ ಅದು ಲೇಬರ್ ಪೇನ್ಸ್ ಅಲ್ಲ, ಸೊ ಇವಾಗ ಇಂಡ್ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು 3 ಡೋಸಸ್ ಥರ ಇಂಡ್ಯೂಸ್ ಮಾಡಿ ನನಗೆ ನಾರ್ಮಲ್ ಡೆಲಿವರಿ ಮಾಡೋಕ್ಕೆ 99.9% ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ಥರ ಪೇನ್ಸ್ನ ಇಂಡ್ಯೂಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಏನಾಯಿತು ಅಂತ ನನ್ನ ಡೆಲಿವರಿ ಡೀಟೇಲಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೇನಾದರೂ ಬೇಕು ಅಂತ ಹೇಳಿದರೆ ನನ್ನ ಡೆಲಿವರಿ ವಿಡಿಯೋ ಫುಲ್ಲಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಆ್ಯಂಡ್ ಇನ್ಫಾರ್ಮೇಟಿವ್ ಇದೆ ಅಂತ ಕೂಡ ಅನ್ಕೋತೀನಿ. ಇಷ್ಟ ಆಗಿ ಇನ್ಫಾರ್ಮೇಟಿವ್ ಇದೆ ಅಂತ ಹೇಳಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದ್ಯಾಟ್ ನನಗೆ ಮೋಟಿವೇಶನ್ ಸಿಗುತ್ತೆ, ನಾನು ತುಂಬ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಸಿ ಯು, ಬಾಯ್.